ಅದೇ ರೀತಿ ತರಬೇತಿ ಕಾರ್ಯಕ್ರಮದಿಂದ ತರಬೇತಿ ಕೊಡುವಂತ ಗಿರೀಶ್ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತಾ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದಂತ ರವಿ ಕೋಟಲ್ ಸರ್ ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ವಲಯದ ಕಾರ್ಯದರ್ಶಿಗಳಾದಂತ ಸತೀಶ್ ಕೆಜಿ ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾದಂತ ಪ್ರಶಂಸೇರಿ ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಜೊತೆ ಕಾರ್ಯದರ್ಶಿಯಾದಂತ ಅವಿನ್ ತಮಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಒಂದು ಕ್ಲಾಸ್ ಇರುವಂತಹ ಗಿರೀಶ್ ಆಚಾರ್ಯ ಇವರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅದೇ ರೀತಿ ಇಲ್ಲಿ ಸೇರಿರುವಂತಹ ಎಲ್ಲ ಸದಸ್ಯ ಮಿತ್ರರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇಂದಿನ ಈ ವರ್ಕ್ಶಾಪ್ ನ ಉದ್ಘಾಟನೆಯನ್ನು ಮಾಡಲಿದ್ದಾರೆ ನಮ್ಮ ವಲಯ ಫೋಟೋಶಾಪ್ ಗೈಡ್ ರೂಮ್ ಹಾಗೂ ಎಐಯ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಮಹತ್ವಾಕಾಂಕ್ಷೆಯ ಒಂದು ಪ್ರಥಮ ಬಾರಿಗೆ ಈ ಕಾರ್ಯಾಗಾರವನ್ನು ನಾವು ನಡೆಸ್ತಾ ಇದ್ದೇವೆ. ನಮ್ಮಲ್ಲಿ ಒಂದು ವಿಶೇಷ ಏನಂತಂದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಆಗಮಿಸಿದ್ದಾರೆ. ಅವರಿಗೆ ನನ್ನ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಈ ಕಾರ್ಯಾಗಾರದ ವಿಶೇಷ ಏನಂತಂದ್ರೆ ಪ್ರತಿ ವಲಯದಲ್ಲಿ ಕಾರ್ಯಾಗಾರ ನಡೆಸುವವರು ಎಲ್ಲ ಹೊರಗಿಂದ ಕರೆಸಿ ಅವರ ಮೂಲಕ ಕಾರ್ಯಾಗಾರ ನಡೆಸ್ತಾ ಇದ್ರು. ನಾವೊಂದು ವಿನೂತನ ಪ್ರಯೋಗಕ್ಕೆ ನಾವೊಂದು ಈ ಸಲ ನಾವು ಇಳಿದಿದ್ದೇವೆ. ನಮ್ಮದೇ ಸುಳ್ಯ ವಲಯದ ಒಬ್ಬ ಸದಸ್ಯ ಅವರು ಈ ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಅವರಿಂದ ನಮಗೆ ತುಂಬ ಒಳ್ಳೆಯ ಕಾರ್ಯಾಗಾರವು ನಡೆಯಲಿದೆ ಅಂತ ನಾನು ಹಾರೈಸ್ತೇನೆ. ಹಾಗೆ ಬಂದಿದ್ದಕ್ಕಂಥ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ಹೆಚ್ಚು ಕಡಿಮೆ ಇನ್ನೊಂದು 10 ಜನ ಬರಲಿಕ್ಕೆ ಬಾಕಿ ಇದೆ ಅನಿಸುತ್ತೆ. ನಾವು ಟೈಮಿಗೆ 10 ಗಂಟೆ ಸರಿಯಾಗಿ ನಾವು ಶುರು ಮಾಡಬೇಕಿತ್ತು. ಸ್ವಲ್ಪ ಸಮಯದ ಸ್ವಲ್ಪ ಇದು ಕಳೆದ ಇನ್ನು ನಾವು ತಡ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಾವು ಆದಷ್ಟು ಬೇಗ ನಾವು ಕಾರ್ಯಕ್ರಮ ಶುರು ಮಾಡ್ತೀವಿ. ಅಧ್ಯಕ್ಷರೇ ಹಾಗೂ ನನ್ನ ಎಲ್ಲ ಛಾಯಾಗ್ರಾಹಕರು ಮಾಡ್ತಾರೆ. ನನ್ನ ಆಕಸ್ಮಿಕವಾಗಿ ಬಂದ ಹರಿಶನ ಅಂತ ಕೇಳಿರೋದು ಬರ್ಲಿಕ್ಕೆ ಹಾಗೆ ಈಗ ಕ್ಲಾಸ್ ಉಂಟಾದ್ರು ತುಂಬ ಖುಷಿ ಆಯಿತು. ಯಾಕಂದ್ರೆ ನಿಮ್ಮನ್ನು ನೋಡಿಕೊಂಡು ಹೋಗುವಂತ ಒಂದು ಭಾಗ್ಯ ಸಹ ನನಗೆ ಸಿಕ್ಕಿದೆ. ಒಬ್ಬೊಬ್ಬರನ್ನ ಹರಿಶನ್ ಬಂದ್ರೆ ಹರಿಶನ್ ಒಬ್ಬರನ್ನು ಇವತ್ತು ಮೀಟ್ ಆಗ್ತಿದ್ದೆ, ಕಾಲ್ ಮಾಡಿದ್ರು. ಬಟ್ ಅವರು ರಿಸೀವ್ ಮಾಡಿದ್ರು. ನಾರ್ತ್ ಬೆಳಿತ್ತು, ಅವರು ಮಂಗಳೂರು ಮೀಟಿಂಗ್ ಹೋಗಿದ್ದಾರೆ ಗೊತ್ತಿಲ್ಲ. ಬಟ್ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಕ್ಲಾಸ್ ಮಾಡ್ತೀವಿ, ನಿಮ್ಮ ವಲಯದವರೇ ಒಂದು ಕ್ಲಾಸ್ ಮಾಡೋದಂದ್ರೆ ಅದಕ್ಕಿಂತ ತುಂಬ ಸಂತೋಷ ಯಾವುದಿಲ್ಲ. ನನ್ನ ಒಂದು ವಿನಂತಿ ಏನಂದ್ರೆ ನೀವು ಕ್ಲಾಸ್ ಮಾಡುವಾಗ ಸರ್ ಕ್ಲಾಸ್ ಮಾಡೋದಕ್ಕಿಂತ ಪ್ರಾಕ್ಟಿಕಲ್ ಅವರ ಹತ್ರ ಮಾಡಿಸ್ತದೆ ಒಳ್ಳೇದಂತ ನನ್ನ ಅನಿಸಿಕೆ. ಯಾಕಂದ್ರೆ ಅವರಾಗಿ ಮಾಡಿದ್ರೆ ಅದರಲ್ಲಿ ಜಾಸ್ತಿ ಅನುಭವ ಸಿಗ್ತದೆ. ನಂಗೆ ಏನ್ ಗೊತ್ತಿಲ್ಲ ಅಂದ್ರೆ ನನ್ನ ಹತ್ರನೇ ಮಾಡಿದ್ರೆ ಅದು ಜಾಸ್ತಿಯಾಗಿ ಎಫೆಕ್ಟಿವ್ ಕಾಣ್ತದೆ ಅಂತ ನಂದು ಸಜೆಷನ್. ಮತ್ತೆ ಎಲ್ಲ ಹೆಂಗಿಸಾರ್ಸ್ ಎಲ್ಲ ಇದ್ದಾರೆ. ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂದ್ರೆ ಆಕ್ಚುಲಿ ನಾನು ಸಹ ಇಷ್ಟು ವರ್ಷ ನನ್ನ ಹತ್ರ ಸೇವಿಂಗ್ಸ್ ಇಲ್ಲ. ನಾನು ಸ್ಟುಡಿಯೋ ಮಾಡಿ 28 ಇಯರ್ಸ್ ಆಯ್ತು. ಸೆಕೆಂಡ್ ಪಿಯುಸಿ ಆಗಿ ನಾನು ಸ್ಟುಡಿಯೋ ಮಾಡಿದ್ದೇನೆ. ಬಟ್ ನನ್ನ ಹತ್ರ ಒಂದು 10 ವರ್ಷ ಹಿಂದೆ 7-8 ವರ್ಷ ನಾನು ಎಂತ ಮಾಡಿದ್ದೇನೆ ಅಂತ ನನ್ನ ಹತ್ರ ಸೇವಿಂಗ್ಸ್ ಇದೆ. ಏನು ಮಾಡಿದ್ದೇನೆ ಅಂತ ಸೇವಿಂಗ್ಸ್ ನನಗೆ ಆಗಲಿ ನನ್ನ ಫ್ಯಾಮಿಲಿಗೆ ಆಗಲಿ. ಬಟ್ ನಾನು ಈಗ ಯೋಚನೆ ಮಾಡುವಾಗ ನಾನು ಸ್ಯಾಲ್ರಿ ನಮ್ಮ ವರ್ಕರ್ಸ್ ಅವರಿಗೆ ನಾನು ಸ್ಯಾಲ್ರಿ ಅಂತಿಷ್ಟು ಕೊಡ್ತಿದ್ದೆ. ಹಾಗೆ ನಾನು ಯೋಚನೆ ಮಾಡಿ ನಂದೊಂದು ನಾನು ಸ್ಯಾಲ್ರಿ ತೆಗೆದಿರುವ ಒಂದು ಏನಂದ್ರೆ ತಿಂಗಳಿಗೆ ನಮ್ಗೆ 3,000 ರೂಪಾಯಿ ಅಂತ ನಮ್ಗೆ ಒಂದು ಸ್ಯಾಲ್ರಿ. ಅದನ್ನು ಯಾವುದೇ ಮುಗ್ಲು ಬೇಡ ನಮ್ಗೆ ಓಕೆ. ಈಗ ನಾನೆಂತ ಮಾಡಿದ್ದೇನೆ ಅಂದ್ರೆ ಇದು ಫಂಡ್ ಅಂತ ಮಾಡಿದ್ದೇನೆ.